ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಿಯೋಣ. ಇವತ್ತು ನಾವು ವಿಟಿಯು ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಅಲ್ಲಿರುವ 8ನೇ ಪ್ರೋಗ್ರಾಮ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೇಗೆ ಬರೆಯೋದು ಅಂತ ಕಲಿಯೋಣ ಬನ್ನಿ. ವಿಟಿಯು ಸಿಲೆಬಸ್ ಪ್ರಕಾರ ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಅಲ್ಲಿ 15 ಪ್ರೋಗ್ರಾಮ್ಸ್ ಇದೆ. ನಾವು ಇವತ್ತು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪ್ರೋಗ್ರಾಮ್ನ ಹೇಗೆ ಸ್ಟೆಪ್ ವೈಸ್ ಬರೆಯೋದು, ಅದನ್ನ ಹೇಗೆ ಡಿಫ್ರೆಂಟ್ ಸಿನಾರಿಯೋಸ್ ಅಲ್ಲಿ ವೆರಿಫೈ ಮಾಡೋದು ಅಂತ ನೋಡೋಣ. ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ವೆಬ್ಸೈಟ್ kaliyona.com ವಿಸಿಟ್ ಮಾಡಿ. ಅಲ್ಲಿ ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಕೋರ್ಸ್ ಜೊತೆಗೆ ವೈವಾ ಕ್ವೆಶನ್ಸ್ ಮತ್ತೆ ಇನ್ನ ಹೆಚ್ಚು ಡಿಸ್ಕಷನ್ಸ್ ಇರತ್ತೆ. ಹಾಗೆ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಪ್ರಾಬ್ಲಮ್ ಸ್ಟೇಟ್ಮೆಂಟ್. Develop a program to introduce 2D array manipulation and implement matrix multiplication and ensure the rules of multiplications are checked. ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿರುವ ಕೀವರ್ಡ್ಸ್ ನೋಡೋಣ. ಮೊದಲು 2D ಅರೇ ಇಂಪ್ಲಿಮೆಂಟ್ ಮಾಡಬೇಕು. ನಂತರ ಅದನ್ನ ಯೂಸ್ ಮಾಡಿಕೊಂಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ನಮ್ಗೆ ಯಾಕೆ ಕೊಟ್ಟಿದ್ದಾರೆ? ನಾವು ಮುಂಚೆನೆ ಬೈನರಿ ಸರ್ಚ್ ಪ್ರೋಗ್ರಾಮ್ ಅಲ್ಲಿ 1 ಡೈಮೆನ್ಷನಲ್ ಅರೇಸ್ ನ ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ವಿ. ಈ ಪ್ರೋಗ್ರಾಮ್ ಅಲ್ಲಿ ನಾವು 2 ಡೈಮೆನ್ಷನಲ್ ಅರೇಸ್ ನ ಹೇಗೆ ಯೂಸ್ ಮಾಡೋದು, ಅದನ್ನ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಕಲಿತೀವಿ. 2D ಅರೇ ಅಂದ್ರೆ ಏನು? ಅರೇಸ್ ಹ್ಯಾವಿಂಗ್ 2 ಡೈಮೆನ್ಷನ್ಸ್, ರೋಸ್ ಅಂಡ್ ಕಾಲಮ್ಸ್. ಒಂದು ಅರೇಗೆ 2 ಡೈಮೆನ್ಷನ್ಸ್, ರೋಸ್ ಮತ್ತೆ ಕಾಲಮ್ಸ್ ಇದ್ದಾಗ ಅದು 2D ಅರೇಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಆಗಿ ಈ ಅರೇ ತಗೊಳ್ಳೋಣ. ಇಲ್ಲಿ ಅಡ್ಡಡ್ಡವಾಗಿರೋದು ರೋಸ್. ಸೊ ಈ ಅರೇಯಲ್ಲಿ 2 ರೋಸ್ ಇದೆ. ಹಾಗೆ ಉದ್ದವಾಗಿರೋದು ಕಾಲಮ್ಸ್. ಸೊ ಈ ಅರೇಯಲ್ಲಿ 3 ಕಾಲಮ್ಸ್ ಇದೆ. ಇದನ್ನೇ 2D ಅರೇ ಅಂತ ಹೇಳೋದು. ಮತ್ತೆ ಈ ರೋಸ್ ಮತ್ತೆ ಕಾಲಮ್ಸ್ ನ ಡೈಮೆನ್ಷನ್ಸ್ ಅಂತ ಹೇಳ್ತಾರೆ. ಸೊ ಈ ಅರೇ ಡೈಮೆನ್ಷನ್ಸ್ ಏನು? 2 ಕ್ರಾಸ್ 3, 2 ರೋಸ್ 3 ಕಾಲಮ್ಸ್. ಸೊ ಇದು ಒಂದು 2 ಕ್ರಾಸ್ 3 ಡೈಮೆನ್ಷನ್ ಅರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕು ಅಂದ್ರೆ ಈ ಅರೇ ಇದರಲ್ಲಿ 3 ರೋಸ್ ಇದೆ, ಹಾಗೆ 3 ಕಾಲಮ್ಸ್ ಇದೆ. ಅದರಿಂದ ಇದು 3 ಕ್ರಾಸ್ 3 ಡೈಮೆನ್ಷನಲ್ ಅರೇ. ಇಲ್ಲಿ ರೋಸ್ ಮತ್ತೆ ಕಾಲಮ್ಸ್ ಸೇಮ್ ಇರೋದ್ರಿಂದ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಾನೂ ಹೇಳ್ತಾರೆ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದು? ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಎ ಅಂತ ತಗೊಂಡ್ರೆ ಅದರಲ್ಲಿ 2 ರೋಸ್ 3 ಕಾಲಮ್ಸ್ ಇದೆ ಅಂತ ಅನ್ಕೊಳ್ಳೋಣ. ಎಲಿಮೆಂಟ್ಸ್ ಫಸ್ಟ್ ರೋ ಅಲ್ಲಿ 1 2 3, ಸೆಕೆಂಡ್ ರೋ ಅಲ್ಲಿ 4 5 6 ಅಂತ ಇದೆ. ಇನ್ನೊಂದು ಅರೇ ಬಿ ಅಂತ ತಗೊಂಡ್ರೆ ಇಲ್ಲಿ 3 ರೋಸ್ ಹಾಗೆ 2 ಕಾಲಮ್ಸ್ ಇದೆ. ಸೊ ಈ ಫಸ್ಟ್ ಅರೇ ಡೈಮೆನ್ಷನ್ಸ್ ಏನು? 2 ಕ್ರಾಸ್ 3. ಅದನ್ನ m ಕ್ರಾಸ್ n ಅಂತ ಹೇಳ್ಬಹುದು. ಸೊ m ವ್ಯಾಲ್ಯೂ 2, n ವ್ಯಾಲ್ಯೂ 3. ಸೆಕೆಂಡ್ ಅರೇದು ಡೈಮೆನ್ಷನ್ಸ್ ಏನು? 3 ಕ್ರಾಸ್ 2, 3 ಕಾಲಮ್ಸ್
ಹಾಗೆ ಮೂರು ರೋಸ್ ಹಾಗೆ 2 ಕಾಲಮ್ಸ್ ಇದೆ. ಸೊ ಇದನ್ನ ನಾವು P ಕ್ರಾಸ್ Q ಅಂತ ಹೇಳ್ಬಹುದು. ಈಗ ಈ ಎರಡು ಮ್ಯಾಟ್ರಿಕ್ಸ್ ಇಂದನು ಫಸ್ಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗತ್ತಾ ಇಲ್ವಾ ಅಂತ ನೋಡ್ಬೇಕು. ಸೊ ಅದಕ್ಕೆ ಕಂಡೀಷನ್ ಏನು ಅಂದ್ರೆ n should be equal to p. ಅಂದ್ರೆ ಮೊದಲನೇ ಮ್ಯಾಟ್ರಿಕ್ಸ್ ಅಲ್ಲಿರುವ ಕಾಲಮ್ಸ್ ಮತ್ತೆ ಎರಡನೇ ಮ್ಯಾಟ್ರಿಕ್ಸ್ ಅಲ್ಲಿರುವ ರೋಸ್ ಎರಡು ಸೇಮ್ ಆಗಿರ್ಬೇಕು. ಆಗ ಮಾತ್ರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗಕ್ಕೆ ಸಾಧ್ಯ. ನಮ್ ಎಕ್ಸಾಂಪಲ್ ಅಲ್ಲಿ ಎರಡು ಸೇಮ್ ಇದೆ, ಅದರಿಂದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗತ್ತೆ. ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸಿಗೋ ಆನ್ಸರ್ ಅದನ್ನ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಆ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಡೈಮೆನ್ಷನ್ಸ್ ಏನಿರತ್ತೆ? m ಕ್ರಾಸ್ q. ಅಂದ್ರೆ ಮೊದಲನೇ ಮ್ಯಾಟ್ರಿಕ್ಸ್ ಇನ ರೋಸ್ ಹಾಗೆ ಎರಡನೇ ಮ್ಯಾಟ್ರಿಕ್ಸ್ ಇನ ಕಾಲಮ್ಸ್. ಈ ತರ ನಾವು ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಇನ ಡೈಮೆನ್ಷನ್ಸ್ ನೋಡಬಹುದು. ಈಗ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಮೊದಲನೇ ಸ್ಟೆಪ್ ಅಲ್ಲಿ ನಾವು ಮೊದಲನೇ ಮ್ಯಾಟ್ರಿಕ್ಸ್ ನ ರೋಸ್ ಮತ್ತೆ ಎರಡನೇ ಮ್ಯಾಟ್ರಿಕ್ಸ್ ನ ಕಾಲಮ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್. ಅದ್ ಹೇಗೆ ಅಂದ್ರೆ 1 ಇಂಟು 9 ಪ್ಲಸ್ 2 ಇಂಟು 7 ಪ್ಲಸ್ 3 ಇಂಟು 5. ಆನ್ಸರ್ 38 ಬಂತು. ಅದು ನಮ್ಮ ಮೊದಲನೇ ಎಲಿಮೆಂಟ್. ಹಾಗೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಮೊದಲನೇ ಮ್ಯಾಟ್ರಿಕ್ಸ್ ನ ಫಸ್ಟ್ ರೋ ಇಂಟು ಎರಡನೇ ಮ್ಯಾಟ್ರಿಕ್ಸ್ ನ ಸೆಕೆಂಡ್ ಕಾಲಮ್. ಸೊ ಆಗ ಸ್ಟೆಪ್ ಏನಾಗತ್ತೆ? 1 ಇಂಟು 8 ಪ್ಲಸ್ 2 ಇಂಟು 6 ಪ್ಲಸ್ 3 ಇಂಟು 4 ಸಮ್ 32 ಆಯ್ತು. ಅದು ನಮ್ಮ ಎರಡನೇ ಎಲಿಮೆಂಟ್. ಮೂರನೇ ಸ್ಟೆಪ್ ಅಲ್ಲಿ ಮೊದಲನೇ ಮ್ಯಾಟ್ರಿಕ್ಸ್ ಇನ ಎರಡನೇ ರೋ ಎರಡನೇ ಮ್ಯಾಟ್ರಿಕ್ಸ್ ನ ಮೊದಲನೇ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಸ್ಟೆಪ್ 3 4 ಇಂಟು 9 ಪ್ಲಸ್ 5 ಇಂಟು 7 ಪ್ಲಸ್ 6 ಇಂಟು 5 ಆಗತ್ತೆ. ಸಮ್ 101 ಆಯ್ತು. ಇದು ನಮ್ಮ ಮೂರನೇ ಎಲಿಮೆಂಟ್. ಸೊ ಫೈನಲ್ ಸ್ಟೆಪ್ ಅಲ್ಲಿ ನಾವು ಈ ರೋ ಇಂಟು ಸೆಕೆಂಡ್ ಕಾಲಮ್ ನ ಮಲ್ಟಿಪ್ಲೈ ಮಾಡಬೇಕು. ಸೊ ಸ್ಟೆಪ್ 4 ಇಂಟು 8 ಪ್ಲಸ್ 5 ಇಂಟು 6 ಪ್ಲಸ್ 6 ಇಂಟು 4 ಆಗತ್ತೆ. ಅದು ಸಮ್ 86 ಆಯ್ತು. ಸೊ ಇದನ್ನ ನಾವು ಮ್ಯಾಟ್ರಿಕ್ಸ್ ಹಾಕಿದಾಗ ಮೊದಲನೇ ಎಲಿಮೆಂಟ್ 38, ಎರಡನೇ ಎಲಿಮೆಂಟ್ 32, ಮೂರನೇ ಎಲಿಮೆಂಟ್ 101, ನಾಲ್ಕನೇ ಎಲಿಮೆಂಟ್ 86 ಬಂತು. ಸೊ ಇದು 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಆಯ್ತು. ಯಾಕಂದ್ರೆ ಇಲ್ಲಿ m ವ್ಯಾಲ್ಯೂ 2, q ವ್ಯಾಲ್ಯೂ 2. ಸೊ m ಕ್ರಾಸ್ q ಅಂದಾಗ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಬಂತು. ಈ ರೀತಿ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನ ಮಾಡಬೇಕು. ನಾವು ಇದನ್ನೇ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಈ ಲಾಜಿಕ್ಗೆ ನಾವು ಫಾರ್ ಲೂಪ್ ಉಪಯೋಗಿಸ್ತೀವಿ. ಈಗ ಪ್ರೋಗ್ರಾಮ್ ಬರೆಯೋದಕ್ಕೆ ಶುರು ಮಾಡೋಣ. ನಮ್ ಪ್ರೋಗ್ರಾಮ್ ನ ಸ್ಟೆಪ್ ವೈಸ್ ಹೇಗೆ ಬರೆಯೋದು ಅಂತ ನೋಡೋಣ. ಮೊದಲು ನಮಗ್ ಬೇಕಾಗಿರೋ ಹೆಡರ್ಸ್ ನ ಇನ್ಕ್ಲೂಡ್ ಮಾಡಬೇಕು. ನಂತರ ಮೇನ್ ಫಂಕ್ಷನ್ ಒಳಗಡೆ ನಮಗ್ ಎಲ್ಲಾ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಬೇಕು. ಅದಾದ್ಮೇಲೆ ನಾವು ಮ್ಯಾಟ್ರಿಕ್ಸ್ ಸೈಜ್ ಅಂದ್ರೆ ಡೈಮೆನ್ಷನ್ಸ್ ನ ಇನ್ಪುಟ್ ಆಗಿ ತಗೊಬೇಕು.
4ನೇ ಸ್ಟೆಪ್ ಅಲ್ಲಿ ಆ ಡೈಮೆನ್ಷನ್ಸ್ ನೋಡಿ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗತ್ತೆ ಅಂದ್ರೆ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ನ ನಾವು ಇನ್ಪುಟ್ ಆಗಿ ತಗೊಬೇಕು. ನಮ್ ಮೇನ್ ಸ್ಟೆಪ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಲಾಜಿಕ್ ನ ಇಂಪ್ಲಿಮೆಂಟ್ ಮಾಡಬೇಕು. ಲಾಸ್ಟ್ ಅಲ್ಲಿ ನಾವು ತಗೊಂಡಿರೋ ಇನ್ಪುಟ್ ಮ್ಯಾಟ್ರಿಕ್ಸಸ್ ಪ್ಲಸ್ ನಮಗ್ ಬಂದಿರೋ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಎಲ್ಲಾನು ಔಟ್ಪುಟ್ ಆಗಿ ಪ್ರಿಂಟ್ ಮಾಡಬೇಕು. ಸೊ ಈ ಸ್ಟೆಪ್ಸ್ ನ ಫಾಲೋ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಬರೆಯೋದಕ್ಕೆ ಶುರು ಮಾಡೋಣ. ಮೊದಲು ನಮಗ್ ಬೇಕಾಗಿರೋ ಹೆಡರ್ಸ್ ನ ಇನ್ಕ್ಲೂಡ್ ಮಾಡಬೇಕು. ಸೊ ಆಶ್ include standard input output library header. ನಾನು ಫಸ್ಟ್ ಈ ಹೆಡರ್ ನ ಇನ್ಕ್ಲೂಡ್ ಮಾಡ್ತೀನಿ. ಈಗ ಒಂದು ಮೇನ್ ಫಂಕ್ಷನ್ ಒಳಗಡೆ ನನಗ್ ಬೇಕಾಗಿರೋ ಎಲ್ಲಾ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಬೇಕು. ಇಲ್ಲಿ ನನಗೆ ಮೊದಲು ಡೈಮೆನ್ಷನ್ಸ್ ಬೇಕು. ಸೊ m n ಮತ್ತೆ ಎರಡನೇ ಮ್ಯಾಟ್ರಿಕ್ಸ್ಗೆ p q ಹಾಗೆ ನನಗೆ ಫಾರ್ ಲೂಪ್ ಬೇಕಾಗಿರೋ ವೇರಿಯೇಬಲ್ಸ್ ನು ಡಿಕ್ಲೇರ್ ಮಾಡ್ತೀನಿ. i j ಮತ್ತೆ k. ಈಗ ನನಗೆ ಮ್ಯಾಟ್ರಿಕ್ಸ್ಗೆ 2 ಡೈಮೆನ್ಷನಲ್ ಅರೇಸ್ ಬೇಕು. ಸೊ ಅದು ಫಸ್ಟ್ ಮ್ಯಾಟ್ರಿಕ್ಸ್ಗೆ a 50 ರೋಸ್ ಹಾಗೆ 50 ಕಾಲಮ್ಸ್ ಬೈ ಡಿಫಾಲ್ಟ್ ಅಂತ ಡಿಕ್ಲೇರ್ ಮಾಡ್ತೀನಿ. ಇದೇ ತರ ಸೆಕೆಂಡ್ ಮ್ಯಾಟ್ರಿಕ್ಸ್ ಬಿ ಅರೇ, ಅದು ಕೂಡ 50 ರೋಸ್ 50 ಕಾಲಮ್ಸ್ ಬೇಕು ಅಂತ ಡಿಕ್ಲೇರ್ ಮಾಡ್ತೀನಿ. ನಮ್ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ಗೂ 2D ಅರೇ ಬೇಕು. ಸೊ ಇಂಟ್ ಸಿ 50 ರೋಸ್ 50 ಕಾಲಮ್ಸ್ ಅಂತ ಡಿಕ್ಲೇರ್ ಮಾಡ್ತೀನಿ. ಇದಕ್ಕೆ ನಾನು ಡಿಫಾಲ್ಟ್ ಆಗಿ ಎಲ್ಲಾ ರೋಸ್ ಮತ್ತೆ ಎಲ್ಲಾ ಕಾಲಮ್ಸ್ಗೂ 0 ಇರಬೇಕು ಅಂತ ವ್ಯಾಲ್ಯೂ ಸೆಟ್ ಮಾಡ್ತೀನಿ. ಈಗ ನಮ್ ಮೂರನೇ ಸ್ಟೆಪ್ ಮ್ಯಾಟ್ರಿಕ್ಸ್ ಸೈಜ್ ನ ಇನ್ಪುಟ್ ಆಗಿ ತಗೊಳ್ಳೋದು. ಅದಕ್ಕೆ ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತೀನಿ. printf enter the first matrix dimensions. ಇನ್ಪುಟ್ ತಗೊಳ್ಳೋದ್ರಿಂದ ನಾನು ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್ ಕೂಡ ಬರೀಬೇಕು. ಇಲ್ಲಿ ಇಂಟೀಜರ್ ಇರೋದ್ರಿಂದ %d %d. ಮೊದಲನೇ ಮ್ಯಾಟ್ರಿಕ್ಸ್ಗೆ ನಾನು ವೇರಿಯೇಬಲ್ಸ್ m ಮತ್ತೆ n ಯೂಸ್ ಮಾಡ್ತೀನಿ. ಸೊ ಇದು ಮೊದಲನೇ ಮ್ಯಾಟ್ರಿಕ್ಸ್ ನ ಡೈಮೆನ್ಷನ್ಸ್ಗೆ ಇನ್ಪುಟ್ ವ್ಯಾಲ್ಯೂಸ್ ತಗೊಂಡಾಯ್ತು. ಇದೇ ರೀತಿ ನಾನು ಎರಡನೇ ಮ್ಯಾಟ್ರಿಕ್ಸ್ಗೂ ತಗೊಬೇಕು. ಸೊ ಅದಕ್ಕೂ printf scanf ಸ್ಟೇಟ್ಮೆಂಟ್ಸ್ ಬರೀಬೇಕು. ಅಲ್ಲಿ ವ್ಯಾಲ್ಯೂಸ್ ಏನು $p $q. ಸೊ ಈಗ ನನ್ನ ಮೂರನೇ ಸ್ಟೆಪ್ ಆಯ್ತು. ನಾಲ್ಕನೇ ಸ್ಟೆಪ್ ಅಲ್ಲಿ ನಾನು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ n ಈಕ್ವಲ್ಸ್ ಟು p ಆಗಿದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗತ್ತೆ. ಸೊ ಇಫ್ n ನಾಟ್ ಈಕ್ವಲ್ ಟು p ಆಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗಲ್ಲ. ಸೊ printf matrix multiplication is not possible ಅಂತ ಸ್ಟೇಟ್ಮೆಂಟ್ ಬರೀತೀನಿ. ಇಲ್ಲೇ ನನ್ನ ಪ್ರೋಗ್ರಾಮ್ ಎಕ್ಸಿಟ್ ಆಗಬೇಕು, ಮುಂದೆ ಹೋಗೋ ಅವಶ್ಯಕತೆನೇ ಇರಲ್ಲ. ಸೊ ಎಕ್ಸಿಟ್ ಫಂಕ್ಷನ್ ನ ಯೂಸ್ ಮಾಡ್ತೀನಿ. ನಾನು ಇಲ್ಲಿ ಎಕ್ಸಿಟ್ ಯೂಸ್ ಮಾಡೋದ್ರಿಂದ ಯಾವ ಹೆಡರ್ ನ ಇನ್ಕ್ಲೂಡ್ ಮಾಡಬೇಕು? ಆಶ್ include standard library.h.
ಸೊ ಈಗ ನನ್ನ 4ನೇ ಸ್ಟೆಪ್ ಕೂಡ ಆಯ್ತು. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡಿದ್ದು. ಈಗ 5ನೇ ಸ್ಟೆಪ್, ಮ್ಯಾಟ್ರಿಕ್ಸ್ ಎಲಿಮೆಂಟ್ ನ ಇನ್ಪುಟ್ ಆಗಿ ತಗೊಳ್ಳೋದು. ಸೊ ಅದಕ್ಕೆ ನಾನು ಪ್ರಿಂಟ್ ಸ್ಟೇಟ್ಮೆಂಟ್ ಬರೀಬೇಕು. ಪ್ರಿಂಟ್ ಎಫ್ ಎಂಟರ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್. ರೋಸ್ಗೆ ಒಂದು ಫಾರ್ ಲೂಪ್, ಕಾಲಮ್ಸ್ಗೆ ಒಂದು ಫಾರ್ ಲೂಪ್ ಬರೀಬೇಕು. ಸೊ ಫಾರ್ ಐ ಈಕ್ವಲ್ 0, ಎಷ್ಟು ರೋಸ್ ಇರತ್ತೆ? m ರೋಸ್ ಇರತ್ತೆ. ಸೊ ಐ ಲೆಸ್ ದೆನ್ m, ಐ ಪ್ಲಸ್ ಪ್ಲಸ್. ಇದೇ ರೀತಿ ಕಾಲಮ್ಸ್ಗೂ ಬರೀಬೇಕು. ಸೊ j ಈಕ್ವಲ್ 0, ಕಾಲಮ್ಸ್ n ಕಾಲಮ್ಸ್ ಇರತ್ತೆ. ಸೊ j ಲೆಸ್ ದೆನ್ n, j ಪ್ಲಸ್ ಪ್ಲಸ್. ಇಲ್ಲಿ ನಾನು ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಬರೀಬೇಕು ಇನ್ಪುಟ್ ತಗೊಳ್ಳೋದಕ್ಕೆ. ಸ್ಕ್ಯಾನ್ ಎಫ್ %d ampersand a of I of j. ಈ ರೀತಿ ಫಸ್ಟ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ನ ಇನ್ಪುಟ್ ಆಗಿ ತಗೊಬೇಕು. ಇದೇ ತರ ಪ್ರಿಂಟ್ ಎಫ್ ಮತ್ತೆ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಬರೆದು ನಾವು ಸೆಕೆಂಡ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಕೂಡ ತಗೊಬೇಕು. ಸೊ ಎಂಟರ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್ ಎಲಿಮೆಂಟ್. ಇಲ್ಲಿ ಎಷ್ಟು ಕಾಲಮ್ಸ್ ಇರತ್ತೆ? p ಕಾಲಮ್ಸ್ ಇರತ್ತೆ, ಹಾಗೆ q ರೋಸ್ ಇರತ್ತೆ. ಆಂಬರ್ಸೆಂಟ್ b ಆಫ್ I ಆಫ್ j. ಈ ರೀತಿ ನಾವು ಸೆಕೆಂಡ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಕೂಡ ತಗೊಂಡ್ವಿ. ಈಗ ನಮ್ ಮುಂದಿನ ಸ್ಟೆಪ್, ಪರ್ಫಾರ್ಮ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಅದಕ್ಕೂ ನಾವು ರೋಸ್ ಮತ್ತೆ ಕಾಲಮ್ಸ್ಗೆ ಫಾರ್ ಲೂಪ್ ಬರೀಬೇಕು. ಸೊ ಫಾರ್ ಐ ಈಕ್ವಲ್ 0, ಐ ಲೆಸ್ ದೆನ್ ಎಷ್ಟು ರೋಸ್ ಇರತ್ತೆ ನಮ್ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ಗೆ? m ರೋಸ್ ಇರತ್ತೆ. ಐ ಪ್ಲಸ್ ಪ್ಲಸ್. ಹಾಗೆ ಕಾಲಮ್ಸ್ಗೆ ಫಾರ್ ಲೂಪ್. j ಈಕ್ವಲ್ 0, ಕಾಲಮ್ಸ್ ಎಷ್ಟಿರತ್ತೆ? q ಕಾಲಮ್ಸ್ ಇರತ್ತೆ. ಸೊ m ಕ್ರಾಸ್ q ಅಲ್ವಾ ನಮ್ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್. j ಲೆಸ್ ದೆನ್ q, j ಪ್ಲಸ್ ಪ್ಲಸ್. ಇದರೊಳಗಡೆ ನಾವು ಲಾಜಿಕ್ ನ ಬರೀಬೇಕು. ನಮ್ಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯಾವ ರೀತಿಯಲ್ಲಿ ಆಗ್ಬೇಕು? ಎಕ್ಸಾಂಪಲ್ ನಾವು ನೋಡಿದ್ವಿ ಅಲ್ವಾ, 1 into 9 ಪ್ಲಸ್ 2 into 7 ಪ್ಲಸ್ 3 into 2. ಈ ರೀತಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನ ಪರ್ಫಾರ್ಮ್ ಮಾಡಬೇಕು. ಸೊ ಇದು ಕೂಡ ಸ್ಟೆಪ್ ವೈಸ್ ಲೂಪ್ ಆಗಬೇಕು. ಫಸ್ಟ್ ಸ್ಟೆಪ್ ಅಲ್ಲಿ ಇದು, ಸೆಕೆಂಡ್ ಸ್ಟೆಪ್ ಅಲ್ಲಿ ಇದು, ಥರ್ಡ್ ಸ್ಟೆಪ್ ಅಲ್ಲಿ ಇದು. ಅದಕ್ಕೆ ನಾವು ಇನ್ನೊಂದು ಫಾರ್ ಲೂಪ್ ಬರೀಬೇಕು. ಫಾರ್ k ಈಕ್ವಲ್ಸ್ 0, k ಲೆಸ್ ದೆನ್ n, k ಪ್ಲಸ್ ಪ್ಲಸ್. ಇದರೊಳಗಡೆ ನಾವು ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ಸ್ ನ ಕಂಡುಹಿಡಿಬೇಕು. ಸೊ c ಆಫ್ I ಆಫ್ j equals c of I of j plus a of I of k into b of k of j. ಈ ಲಾಜಿಕ್ ಈ ಪ್ರೋಗ್ರಾಮ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಸೊ ಏನಾಗತ್ತೆ, ಫಸ್ಟ್ ನಾವು ಸಿ ಎಲಿಮೆಂಟ್ಸ್ ಎಲ್ಲ 0 ಅಂತ ಸೆಟ್ ಮಾಡಿದ್ವಿ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ 0 ಪ್ಲಸ್ 1 into 9 ಇಲ್ಲಿದೆಯಲ್ಲ, ಈ ತರ ಆಗತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಈ ವ್ಯಾಲ್ಯೂ ಆಲ್ರೆಡಿ 9 ಇದೆ. ಸೊ 9 ಪ್ಲಸ್ 2 into 7
ಆಗತ್ತೆ. ಸೊ ಈ ರೀತಿ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಲೂಪ್ ಆಗತ್ತೆ. ಈ ತರ ನಾವು ಪ್ರಾಡಕ್ಟ್ ಮ್ಯಾಟ್ರಿಕ್ಸಿನ ಎಲ್ಲಾ ಎಲಿಮೆಂಟ್ಸ್ ಕಂಡು ಹಿಡಿಬಹುದು. ಸೊ ಇದು ಮೇನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇನ್ ಲಾಜಿಕ್. ಈಗ ನಮ್ ಲಾಸ್ಟ್ ಸ್ಟೆಪ್ ಔಟ್ಪುಟ್ ನ ಪ್ರಿಂಟ್ ಮಾಡೋದು. ಮೊದಲು ನಾವು ನಮ್ ಫಸ್ಟ್ ಮ್ಯಾಟ್ರಿಕ್ಸ್ ಮತ್ತೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ ನ ಪ್ರಿಂಟ್ ಮಾಡಬೇಕು. ಸೊ ಪ್ರಿಂಟ್ ಎಫ್ ಫಸ್ಟ್ ಮ್ಯಾಟ್ರಿಕ್ಸ್ ಈಸ್ ರೋಸ್ ಮತ್ತೆ ಕಾಲಮ್ಸ್ ನ ಪ್ರಿಂಟ್ ಮಾಡೋದ್ರಿಂದ ಇಲ್ಲಿ ಕೂಡ ಫಾರ್ ಲೂಪ್ ಉಪಯೋಗಿಸಬೇಕು. ಫಾರ್ I equals 0, I less than m, I plus plus. ಹಾಗೆ ಕಾಲಮ್ಸ್ಗೆ j equals 0. ಎಷ್ಟು ಕಾಲಮ್ಸ್ ಇರುತ್ತೆ? n ಕಾಲಮ್ಸ್ ಇರುತ್ತೆ. ಸೊ j less than n, j plus plus. ಇಲ್ಲಿ ಪ್ರಿಂಟ್ ಮಾಡಬೇಕು. ಸೊ ಪ್ರಿಂಟ್ ಎಫ್ ಪರ್ಸೆಂಟೇಜ್ ಡಿ. ಇಲ್ಲಿ ನಮ್ಗೆ ಒಂದೊಂದು ಎಲಿಮೆಂಟ್ ಮಧ್ಯನೂ ಸ್ವಲ್ಪ ಸ್ಪೇಸ್ ಬೇಕು. ಸೊ ಅದಕ್ಕೆ ನಾನು \t ಅದು ಟ್ಯಾಬ್ ಸ್ಪೇಸ್ ಕೊಡತ್ತೆ. ಕಾಮ a of I of j. ಈಗ ನನ್ಗೆ ಒಂದೊಂದು ರೋ ಆದ್ಮೇಲೆ ಅದು ನೆಕ್ಸ್ಟ್ ಲೈನ್ಗೆ ಹೋಗ್ಬೇಕು. ಸೊ ಪ್ರಿಂಟ್ ಎಫ್ ಇಲ್ಲಿ ನಾನು \n ಅಂತ ಕೊಡ್ತೀನಿ. ಈ ರೀತಿ ಕೊಟ್ಟಾಗ ಅದು ನಮ್ಗೆ ಔಟ್ಪುಟ್ ಅಲ್ಲಿ ನೀಟಾಗಿ ಫಾರ್ಮ್ಯಾಟ್ ಆಗಿ ಬರತ್ತೆ. ಇದು ಫಸ್ಟ್ ಮ್ಯಾಟ್ರಿಕ್ಸ್ ನ ಪ್ರಿಂಟ್ ಮಾಡಕ್ಕೆ. ಇದೇ ರೀತಿ ನಾವು ಸೆಕೆಂಡ್ ಮ್ಯಾಟ್ರಿಕ್ಸ್ ಕೂಡ ಪ್ರಿಂಟ್ ಮಾಡಬೇಕು. ಸೊ ಅದಕ್ಕೆ ಪ್ರಿಂಟ್ ಎಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಈಸ್, ಅದು ರೋಸ್ ಎಲ್ಲಿ ತನಕ ಇರುತ್ತೆ? p. ಹಾಗೆ ಕಾಲಮ್ಸ್ q ತನಕ ಇರುತ್ತೆ. ಇದೇ ರೀತಿ ನಾವು ಸೆಕೆಂಡ್ ಮ್ಯಾಟ್ರಿಕ್ಸ್ b of I of j ಕೂಡ ಪ್ರಿಂಟ್ ಮಾಡಬೇಕು. ಈಗ ಲಾಸ್ಟ್ ಅಲ್ಲಿ ನಾವು ನಮ್ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ನ ಪ್ರಿಂಟ್ ಮಾಡಬೇಕು. ಅದರಿಂದ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಈಸ್, ಅದು ರೋಸ್ ಎಲ್ಲಿ ತನಕ ಇರುತ್ತೆ? m ಮತ್ತೆ ಕಾಲಮ್ಸ್ q ತನಕ ಇರುತ್ತೆ. ಹಾಗೆ ಅದು ಸಿ ಮ್ಯಾಟ್ರಿಕ್ಸ್. ಸೊ ಸಿ ಆಫ್ I of j ಅಂತ ಪ್ರಿಂಟ್ ಮಾಡಬೇಕು. ನಾನು ಇಂಟ್ ಮೇನ್ ಉಪಯೋಗಿಸಿರೋದ್ರಿಂದ ಲಾಸ್ಟ್ ಸ್ಟೇಟ್ಮೆಂಟ್ ರಿಟರ್ನ್ 0 ಆಗಿರ್ಬೇಕು. ಈಗ ನನ್ನ ಫುಲ್ ಪ್ರೋಗ್ರಾಮ್ನ ಸೇವ್ ಮಾಡಿ ಕಂಪೈಲ್ ಮಾಡೋಣ. ನನ್ನ ಪ್ರೋಗ್ರಾಮ್ ಸಕ್ಸಸ್ಫುಲಿ ಕಂಪೈಲ್ಡ್. ಈಗ ರನ್ ಮಾಡೋಣ. ಎಂಟರ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಡೈಮೆನ್ಷನ್ಸ್ ಅಂತ ಬಂತು. ನಾನು 2 x 2 ಅಂತ ಕೊಡ್ತೀನಿ. ಎಂಟರ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್ ಡೈಮೆನ್ಷನ್ಸ್, ಅದನ್ನು 2 x 2 ಅಂತ ಕೊಡ್ತೀನಿ. ಸೊ ಇಲ್ಲಿ n equals p, ಅದರಿಂದ ಅದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪಾಸಿಬಲ್. ಸೊ ನನಗೆ ಎಂಟರ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಅಂತ ಕೇಳ್ತಿದೆ. 1 2 3 4 ಅಂತ ಕೊಡ್ತೀನಿ. ಸೆಕೆಂಡ್ ಮ್ಯಾಟ್ರಿಕ್ಸ್ ಕೂಡ ನಾನು 1 2 3 4 ಅಂತಾನೆ ಕೊಡ್ತೀನಿ. ಸೊ ನನಗೆ ಔಟ್ಪುಟ್ ಫಸ್ಟ್ ಮ್ಯಾಟ್ರಿಕ್ಸ್ ಈಸ್ 1 2 3 4, second matrix is 1 2 3 4, product matrix is 7 10 15 22 ಅಂತ ಬಂತು. ಸೊ ಇಲ್ಲಿ ನನಗೆ 2 x 2 ಮ್ಯಾಟ್ರಿಕ್ಸ್ ಔಟ್ಪುಟ್ ಆಗಿ ಬಂತು. ಇದೇ ರೀತಿ ನಾವು ಇನ್ನೊಂದು ಸಿನಾರಿಯೋ ಕೂಡ ನೋಡೋಣ. ಫಸ್ಟ್ ಮ್ಯಾಟ್ರಿಕ್ಸ್ ಡೈಮೆನ್ಷನ್ಸ್ ನಾನು ಇಲ್ಲಿ 2 x 3 ಅಂತ ಕೊಡ್ತೀನಿ. ಸೆಕೆಂಡ್ ಮ್ಯಾಟ್ರಿಕ್ಸ್ 3 x 2 ಅಂತ ಕೊಡ್ತೀನಿ. ಸೊ ಇಲ್ಲೂ ಕೂಡ n equals p, ಅದರಿಂದ ಮ್ಯಾಟ್ರಿಕ್ಸ್ ಎಲಿಮೆಂಟ್ ನ ಎಂಟರ್ ಮಾಡಬೇಕು.
ಫಸ್ಟ್ ಮ್ಯಾಟ್ರಿಕ್ಸ್ಗೆ 2 ರೋಸ್ 3 ಕಾಲಮ್ಸ್ ಇರತ್ತೆ. ಸೊ 1 2 3 4 5 6 ಅಂತ ಕೊಡ್ತೀನಿ. ಎಂಟರ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್. ಇದು 3 ರೋಸ್ 2 ಕಾಲಮ್ಸ್ ಇರತ್ತೆ. 9 8 7 6 5 4. ಸೊ ನನಗೆ ಔಟ್ಪುಟ್ ಪ್ರಿಂಟ್ ಮಾಡಿದೆ. ಫಸ್ಟ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಹಾಗೆ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್. ಇಲ್ಲಿ ನನಗೆ 2 ರೋಸ್ 2 ಕಾಲಮ್ಸ್ ಇರುವ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಬಂತು. 38 32 101 86. ನಾವು ಆಗ್ಲೇ ನೋಡಿದ್ವಲ್ಲ ನಮ್ಮ ಎಕ್ಸಾಂಪಲ್ ಪ್ರಕಾರ ಅದೇ ರೀತಿ ಔಟ್ಪುಟ್ ಬಂತು. ಈಗ ನಾವು ಫಾಲ್ಸ್ ಸಿನಾರಿಯೋ ಕೂಡ ಟೆಸ್ಟ್ ಮಾಡೋಣ. ಸೊ ಫಸ್ಟ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ 2 x 2, ಸೆಕೆಂಡ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ 3 x 3 ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು n ವ್ಯಾಲ್ಯೂ 2, p ವ್ಯಾಲ್ಯೂ 3 ಇದೆ. ಸೊ n is not equal to p. ಅದರಿಂದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ is not possible ಅಂತ ಬಂತು. ನಾವು ಈ ರೀತಿ ನಮ್ಮ ಪ್ರೋಗ್ರಾಮ್ನ ಎಲ್ಲಾ ಸಿನಾರಿಯೋಸ್ ಅಲ್ಲೂ ವೆರಿಫೈ ಮಾಡಾಯ್ತು. ಈಗ ನಾವು ಬರ್ದಿರೋ ಸ್ಟೆಪ್ಸ್ನ ಒಂದ್ಸತಿ ರಿವೈಸ್ ಮಾಡೋಣ. ಮೊದಲು ನಮಗ್ ಬೇಕಾಗಿರೋ ಹೆಡರ್ಸ್ನ ಇನ್ಕ್ಲೂಡ್ ಮಾಡಿದ್ವಿ. ಆಮೇಲೆ ನಮಗ್ ಬೇಕಾಗಿರುವ ಎಲ್ಲಾ ವೇರಿಯೇಬಲ್ಸ್ನು ಇನ್ಕ್ಲೂಡ್ ಮಾಡಿದ್ವಿ. ಮೇನ್ ಆಗಿ ನಮ್ಗೆ ಮ್ಯಾಟ್ರಿಕ್ಸ್ ಡೈಮೆನ್ಷನ್ಸ್ ನ ಸೇವ್ ಮಾಡ್ಕೊಳ್ಳೋದಕ್ಕೆ ವೇರಿಯೇಬಲ್ಸ್, ಫಾರ್ ಲೂಪ್ ಬೇಕಾಗಿರೋ ವೇರಿಯೇಬಲ್ಸ್, ಹಾಗೆ ನಮ್ಗೆ ಮ್ಯಾಟ್ರಿಕ್ಸ್ ಬೇಕಾಗಿರುವಂತ 2 ಡೈಮೆನ್ಷನಲ್ ಅರೇಸ್ ನ ನಾವು ಇಲ್ಲಿ ಡಿಕ್ಲೇರ್ ಮಾಡಿದ್ವಿ. ನಂತರ ನಮ್ ಫಸ್ಟ್ ಮ್ಯಾಟ್ರಿಕ್ಸ್ ಮತ್ತೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಡೈಮೆನ್ಷನ್ಸ್ ನ ಇನ್ಪುಟ್ ಆಗಿ ತಗೊಂಡ್ವಿ. ಅದಾದ್ಮೇಲೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡಿದ್ವಿ. ಅದು ಆಗತ್ತೆ ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಮತ್ತೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ನಾವು ಇನ್ಪುಟ್ ಆಗಿ ತಗೊಂಡ್ವಿ. ಅದಕ್ಕೆ ನಾವು ರೋಸ್ ಮತ್ತೆ ಕಾಲಮ್ಸ್ಗೆ ಫಾರ್ ಲೂಪ್ಸ್ ಬರೆದ್ವಿ. ಈಗ ನಮ್ ಮೇನ್ ಲಾಜಿಕ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬೇಕಾಗಿರುವಂತ ಲಾಜಿಕ್ ನ ನಾವು ಬರೆದ್ವಿ. ಲಾಸ್ಟ್ ಅಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಮತ್ತೆ ನಮ್ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ಸ್ ನಾವು ಪ್ರಿಂಟ್ ಮಾಡಿದ್ವಿ. ಸೊ ನೀವು ಈ ಪ್ರೋಗ್ರಾಮ್ ಅಲ್ಲಿ ಮೇನ್ ಆಗಿ ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಲಾಜಿಕ್ ತಿಳ್ಕೊಂಡಿದ್ರೆ ಸಾಕು. ಮಿಕ್ಕಿದ ಸ್ಟೆಪ್ಸ್ ಎಲ್ಲ ಈಸಿಯಾಗಿ ಬರೀಬಹುದು. ಅದ್ರಲ್ಲೂ ಈ ಸ್ಟೇಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್. ನಾವು ಈ ಪ್ರೋಗ್ರಾಮ್ನ ನಮ್ ಗಿಟ್ ಹಬ್ ಅಕೌಂಟ್ ಅಲ್ಲಿ ಕೂಡ ಹಾಕಿರ್ತೀವಿ. ಹಾಗೆ ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ಸೊ ದಟ್ ನಾವು ಹಾಕೋ ಎಲ್ಲಾ ಕಂಟೆಂಟ್ ನಿಮ್ಗೆ ನಾವು ಈಸಿಯಾಗಿ ತಲುಪಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.